ಚಾಣಕ್ಯ ನೀತಿ. ಇವುಗಳನ್ನು ಮಾಡಿದರೆ ದೇವರು ಕ್ಷಮಿಸೋದೇ ಇಲ್ಲ ಎಂದಿದ್ದಾರೆ ಚಾಣಕ್ಯ. ನಾವು ಪ್ರತಿದಿನ ಜೀವನದಲ್ಲಿ ತಿಳಿದೋ ಅಥವಾ ತಿಳಿಯದೋ ಅದೆಷ್ಟೋ ಪಾಪಗಳನ್ನು ಮಾಡುತ್ತೇವೆ. ಕೆಲವು ತಪ್ಪುಗಳಿಗೆ ನಾವು ಕ್ಷಮೆಯನ್ನೇ ಕೇಳುವುದಿಲ್ಲ. ಕೆಲವು ಪಾಪಗಳನ್ನು ತಿಳಿದು ಮಾಡಿದರೆ ಇನ್ನು ಕೆಲವು ತಪ್ಪುಗಳನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತೇವೆ. ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಜೀವನದಲ್ಲಿ ತಿಳಿದು ಪಾಪ ಮಾಡಿದರೂ ಅದಕ್ಕೆ ದೇವರ ಮನೆಯಲ್ಲೂ ಕ್ಷಮೆ ಇರುವುದಿಲ್ಲವೆಂಬುದು ನಿಮಗೆ ತಿಳಿದಿದೆಯೇ? ಆಚಾರ್ಯ ಚಾಣಕ್ಯರ ಪ್ರಕಾರ ದೇವರ ಮನೆಯಲ್ಲಿಯೂ ಕ್ಷಮೆ ಸಿಗದ ಪಾಪ ಯಾವುದು ಎಂಬುದು ನಿಮಗೆ ತಿಳಿದಿದೆಯೇ? ಇತರರನ್ನು ನೋಯಿಸುವುದು. ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಮಾತುಗಳಿಂದ ಇತರರನ್ನು ವಿನಾಕಾರಣ ನೋಯಿಸುತ್ತಾನೆ. ಒಬ್ಬ ವ್ಯಕ್ತಿಯು ಆಡುವ ಕಹಿ ಮಾತುಗಳು ಯಾವುದೇ ವ್ಯಕ್ತಿಯ ಹೃದಯವನ್ನು ಕೂಡ ಚೂರು ಚೂರಾಗಿಸಬಹುದು. ಚಾಣಕ್ಯರು ಇದನ್ನು ಪಾಪದ ಕೆಲಸವೆಂದು ಹೇಳಿದ್ದು ಇದರಿಂದ ನಾವು ದೂರವಿರಬೇಕು. ಹೆತ್ತವರನ್ನು ನೋಯಿಸುವುದು. ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಹೆತ್ತವರೊಂದಿಗೆ ಪದೇ ಪದೇ ಜಗಳವಾಡುತ್ತಿದ್ದರೆ, ಹೆತ್ತವರ ಮನಸ್ಸನ್ನು ನೋಯಿಸುತ್ತಿದ್ದರೆ ಅದನ್ನು ಮಹಾಪಾಪಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ಆದಷ್ಟು ನಿಮ್ಮ ಹೆತ್ತವರನ್ನು ಸಂತೋಷದಲ್ಲಿ ಇಟ್ಟುಕೊಳ್ಳಿ. ಅವರ ಕಷ್ಟ ಇಷ್ಟಗಳನ್ನು ಗಮನಿಸಿ. ತಂದೆ ತಾಯಿಯನ್ನು ನಿಂದಿಸುವವನು ಪಾಪಿ ಎನ್ನುತ್ತಾರೆ. ಪೋಷಕರ ವಿರುದ್ಧ ಮಾತನಾಡುವುದು. ಪೋಷಕರ ಸ್ಥಾನಮಾನವನ್ನು ದೇವರ ಸ್ಥಾನಮಾನವೆಂದು ಪರಿಗಣಿಸಲಾಗುತ್ತದೆ. ಆದರೆ ತಾಯಂದಿರು ತಮ್ಮ ಮಕ್ಕಳ ಜನನದ ಸಮಯದಲ್ಲಿ ಅಪಾರ ನೋವನ್ನು ಅನುಭವಿಸುತ್ತಾರೆ. ಹೀಗಿರುವಾಗ ತಂದೆ ತಾಯಿಯರ ಬಳಿ ನಿಷ್ಠುರ ಮಾತುಗಳನ್ನಾಡುವ ಮಕ್ಕಳಿಗೆ ದೇವರ ಮನೆಯಲ್ಲಿಯೂ ಕ್ಷಮೆ ಸಿಗುವುದಿಲ್ಲ. ಹೆತ್ತವರಿಗೆ ಅಶಾಂತಿ ನೀಡುವುದು. ಒಬ್ಬ ವ್ಯಕ್ತಿಯು ತನ್ನ ಹೆತ್ತವರನ್ನು ನೋಯಿಸಿದರೆ ಅವನು ತನ್ನ ಜೀವನದುದ್ದಕ್ಕೂ ಸಂತೋಷವನ್ನು ಅನುಭವಿಸಲು ಸಾಧ್ಯವಿಲ್ಲ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಅವನ ಮನಸ್ಸಿನಲ್ಲಿ ಸದಾ ಅಶಾಂತಿ ಇದ್ದೇ ಇರುತ್ತದೆ. ಅವನು ಶಾಂತಿಯಿಂದ ಇರಬೇಕಾದರೆ ಮೊದಲು ಅವನು ತನ್ನ ಪೋಷಕರನ್ನು ಸಂತೋಷದಿಂದ ಇಟ್ಟುಕೊಂಡಿರಬೇಕು. ತಪ್ಪು ಮಾತುಗಳನ್ನಾಡದಿರುವುದು. ಅದೇ ಸಮಯದಲ್ಲಿ ತಪ್ಪು ವಾಕ್ಯಗಳನ್ನು ಅಥವಾ ತಪ್ಪು ಪದಗಳನ್ನು ಬಳಸುವ ಜನರು ದೇವರ ಮನೆಯಲ್ಲಿಯೂ ತಪ್ಪಿತಸ್ಥರು ಮತ್ತು ಅವರನ್ನು ಅಲ್ಲಿ ಕ್ಷಮಿಸಲಾಗುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.